ರೀ ಮಿಸ್ಟರ್, ಆ 100 ರೂಪಾಯಿ ಕೊಡಿ ಇಲ್ಲಿ. ಯಾಕೋ? ಯಾಕೆಂದ್ರೆ ಅದು ನಮ್ದು. ಹೌದೌದು, ನಿಂದು, ನಿನ್ನ ಅಪ್ಪಂದು. ಹೌದು ಕಣ್ರಿ, ನಮ್ಮ ಅಪ್ಪಂದು. ಯಾರೋ ನಿನ್ನಪ್ಪ? ಅವರು ನಮ್ಮಪ್ಪ ಅಲ್ವಾ? ಸರಿ ಬಿಡಿ, ನಾನು ಆಶ್ರಮಕ್ಕೆ ಹೋಗ್ತೀನಿ. ನಾನು ಹಾಗೆ ಹೇಳಲಿಲ್ಲಪ್ಪ. ಮತ್ತಿನ್ಯಾಗೆ ನಮ್ ಟೀಚರ್ಗೆ ಹುಷಾರಿಲ್ಲ ಅಂತ ಹೇಳಿದಕ್ಕೆ ತಾನೆ ಆ 100 ರೂಪಾಯಿ ಕೊಟ್ಟಿದ್ದು. ಅಲ್ಲಿಗೆ ನಂತನಾಯ್ತು, ಕೊಡಿ ಇಲ್ಲಿ. ಬಹಳ ಬುದ್ಧಿವಂತ ಆಗ್ಬಿಟ್ಟೆ ನೀನು. ಇನ್ನೆಷ್ಟು ದಿವಸ ಹೀಗೆ ಮಾಡ್ತೀಯ? 3 ದಿವಸ ತಾನೆ, ತಗೋ. ರೀ ಹೋಗ್ಲಿ, 50-50 ನಡಿ. ನಡೀರಿ. ಓ ಮಿಸ್ಟರ್ ಲಂಬೋದರ್, ಬನ್ನಿ ಬನ್ನಿ. ಎಲ್ಲಿ ನನ್ನ ಮಗ ಇನ್ನೂ ಬರ್ಲಿಲ್ವೇ ಅಂತ ಪರಿತಪಿಸ್ತಾ ಇದ್ದೆ. ಹಲೋ, ರೂಮ್ ಸರ್ವಿಸಾ? 104ಗೆ 3 ಊಟನ ಅರ್ಜೆಂಟ್ ಕಳಿಸಿ. ಊಟನ? ಯಾಕೆ? ಊಟ ಅಂದ್ರೆ ಇಷ್ಟೊಂದು ಗಾಬರಿ? ಅದು ನಾನು ಅದು ಇಲ್ಲ, ಇದು ಇಲ್ಲ. ಇಷ್ಟು ವರ್ಷದ ಮೇಲೆ ನನ್ನ ಮಗನ ಜೊತೆಲಿ ಅಪರೂಪಕ್ಕೆ ಊಟ ಮಾಡೋ ಭಾಗ್ಯ ಸಿಕ್ಕಿದೆ, ಅದನ್ನ ಕಳ್ಕೊಳಕ್ಕಾಗತ್ತಾ? ಕರೆಕ್ಟ್ ಡ್ಯಾಡಿ, ನಂಗೂ ನಿಮ್ ಜೊತೆಲಿ ಊಟ ಮಾಡ್ಬೇಕು ಅಂತ ಎಷ್ಟು ಆಸೆ ಗೊತ್ತಾ? ವೆರಿ ಗುಡ್ ಮೈ ಸನ್. ಅಪ್ಪನ ಮೇಲಿನ ಪ್ರೀತಿ ಅಂದ್ರೆ ಇದು. ಬನ್ನಿ ಬನ್ನಿ ಲಂಬೋದು, ಕೂತ್ಕೊಳ್ಳಿ. ನನ್ ಮಗಂಗ್ ನಾನೇ ನನ್ ಕೈಯಾರ ಊಟ ಮಾಡಿಸ್ತೀನಿ. ಕೈ ತೊಳ್ಕೊಂಡ್ಬಂದ್ಬಿಟ್ಟೆ. ಏನ್ ಸರ್, ಈ ಊಟನೂ ನಿಮಗೇನಾ? ಬಾಯಿ ಮುಚ್ಕೊಂಡಿರಕ್ಕೆ. ರಾಜಾ, ಕೂತ್ಕೋ. ಡ್ಯಾಡಿ ಡ್ಯಾಡಿ, ನಂಗೆ ಜಾಸ್ತಿ ಊಟ ಸೇರಲ್ಲ, ಸ್ವಲ್ಪ ತಿನ್ಸು. ನೀನ್ ಊಟಕ್ಕೆ ಸಂಕೋಚ ಪಟ್ಟು ಪಟ್ಟೆ ಸಣ್ಕಲ್ ಕಡ್ಡಿ ತರ ಆಗಿರೋದು. ಸಂಕೋಚ ಏನ್ ಬಂತು ನನ್ ಮಕ್ಕಳಿಗೆ? ಈಗ ತಾನೇ ದನ ತಿಂದಂಗ್ ತಿಂದ್ರು ಆ ರೂಮ್ನಲ್ಲಿ. ಐಸ್ ಕ್ರೀಮ್ ಬೇಕಾ? ನಾನ್ ಕಷ್ಟ ನಂಗೆ. ಊಟ ಮಾಡ್ಬೇಕಾದ್ರೆ ಹಾಗೆ ನೋಡ್ತಾರ? ದೃಷ್ಟಿ ತಾಕತ್ತಷ್ಟೇ. ಅದೇನೋ ಕರೆಕ್ಟೇ. ಈ ರೀತಿ ತಿಂದ್ರೆ ದೃಷ್ಟಿ ಏನು, ಹೊಟ್ಟೆನೂ ಒಡೆದೋಗುತ್ತೆ. ಏನು ಎಂ ಗಣೇಶ, ಇಲ್ಲ ವಾಂತಿ ಮಾಡೋದು? ಪರವಾಗಿಲ್ಲ, ಮಗು ತಾನೆ. ಏಯ್, ಏನ್ ನೋಡ್ತಾ ನಿಂತಿದ್ಯಾ? ಮಗು ವಾಂತಿ ಮಾಡಿದ್ರೆ ನೀನ್ ದೃಷ್ಟಿ ತಾಗಿ ಹೋಗಿ ಕ್ಲೀನ್ ಮಾಡು. ಈ ನನ್ನ ಮಕ್ಕಳು 2 ಕಡೆ ತಿನ್ನೋದು, ವಾಂತಿ ಮಾಡ್ಕೊಳ್ಳೋದು, ಅದಕ್ಕೆ ನಾವು ಸಾಯ್ಬೇಕು. ಬೇಗ ಬಾರಪ್ಪ, ನಾನು ನಿನ್ನ ಮುಖ ತೊಳಿತೀನಿ. ಇಲ್ಲ ಇಲ್ಲ, ನಾ ತೊಳಿಸ್ತೀನಿ. ಪರವಾಗಿಲ್ಲ, ಇಲ್ಲ, ನಾ ತೊಳಿಸ್ತೀನಿ. ಬೇಡ ಬೇಡ, ನಾನ್ ತೊಳಿತೀನಿ, ಕೊಡಿ. ಬಾರಪ್ಪ ಬಾ. ಯಾಕಪ್ಪ? ಆಹಾ, ಮಗುನ ಎಷ್ಟು ಮುದ್ದಾಗಿ ಸಾಕಿದಾನೆ. ಗಣೇಶ, ನಾವಿಬ್ರು ಒಂದೇ ಕಡೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀನ್ ಈ ರೂಮಲ್ಲಿ ಇದ್ರೆ ನಾನು ಆ ರೂಮಲ್ಲಿ ಇರ್ತೀನಿ, ನೀನ್ ಆ ರೂಮಲ್ಲಿ ಇದ್ರೆ ನಾನು ಈ ರೂಮಲ್ಲಿ ಇರ್ತೀನಿ. ಈಗ ರೂಮ್ ಹೋಗಕ್ಕೆ ಏನ್ ಸುಳ್ಳು ಹೇಳೋದು? ಅದನ್ನ ನಾನೇ ಹೇಳ್ತೀನಿ. ಎಂ ಗಣೇಶ, ನೀನ್ ಹೋಗಿ ಲಿಫ್ಟ್ ನಲ್ಲಿ ಆಟ ಆಡ್ಕೊಂಡು ಬಾ. ಲಿಫ್ಟ್ ಅಲ್ಲಿ ಆಟ? ಮಕ್ಕಳಿಗೆ ಲಿಫ್ಟ್ ನಲ್ಲಿ ಕೆಳಗಿಂದ ಮೇಲಿಂದ ಕೆಳಗೆ ಬರೋದಂದ್ರೆ ಬಹಳ ಇಷ್ಟ ಅಲ್ವೇನೋ? ಹೇಗೂ ನಮ್ಮ ಮನೇಲಿ ಲಿಫ್ಟ್ ಇಲ್ಲ, ಅಶೋಕಾಗ್ ಬಂದಿದ್ದೀವಿ, ನೀವು ಇರೋ ಅಷ್ಟನ್ನ ಆಡ್ಕೊಳ್ಳಿ ಬಿಡಿ. ಒಂದ್ ಅರ್ಧ ಗಂಟೆ ಆಡ್ಕೊಂಡು ಬೇಗ ಬಂದ್ಬಿಡು ನನ್ ರಾಜ. ಥ್ಯಾಂಕ್ ಯು ಡ್ಯಾಡಿ. ಹೋಗ್ಬಿಟ್ ಬಾ. ಗುಡ್ ಬಾಯ್.